ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆಲ್ ಎಂದು ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ರಾಮ್ ಮನೆಯವರು ಎಲ್ಲರೂ ಕೂಡ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಸೀತಾ ಮನೆ ಹತ್ರ ಬರ್ತಾರೆ. ಎಲ್ಲರೂ ಕೂಡ ಸೀತಾ ಮನೆ ಒಳಗಡೆ ಹೋಗ್ತಾರೆ. ಆಗ ಭಾರ್ಗವಿ ಮತ್ತು ಸಾಧನ ಮಾತ್ರ ಹೊರಗಡೆನೆ ನಿಂತಿರ್ತಾರೆ. ಆಗ ಭಾರ್ಗವಿ ಎಂಥ ಕಡೆ ಸಂಬಂಧನ ಬೆಳೆಸೋ ರೀತಿ ಆಯಿತು ನೋಡು ಅಂತ ಸಾಧನಾಗಿ ಹೇಳಿದ್ರೆ, ಆಗ ಸಾಧನ ಅವರು ನಮ್ಮ ರಾಮು ಸೀತಾನ ಇಷ್ಟಪಟ್ಟಿದ್ದಾನಲ್ಲಕ್ಕ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಕಾರ್ಯವಾಸಿ ಕತೆಕಾಲು ಹಿಡಿ ಅಂತ ಅಂದ್ಕೊಂಡು ತುಂಬ ಕೋಪ ಮಾಡಿಕೊಂಡು ಆಗ ಭಾರ್ಗವಿ ಒಳಗಡೆ ಹೋಗ್ತಾರೆ. ಆಗ ಸೂರ್ಯ ಅವರು ಪ್ರಿಯಾನ ನೋಡಿ, ಎಲ್ಲಮ್ಮ ನಿಮ್ಮ ಯಜಮಾನ್ರು ಸ್ಪೆಷಲ್ಲಾಗಿ ಏನಾದರೂ ಇನ್ವೈಟ್ ಮಾಡಬೇಕಾ ಅವನನ್ನು ಅಂತ ಕೇಳ್ತಾರೆ. ಆಗ ಪ್ರಿಯಾ ಅವರು ಇಲ್ಲ, ಅವರು ಅಮ್ಮನ ಜೊತೆ ಬರ್ತಾರೆ ಅನಿಸುತ್ತೆ, ಅಮ್ಮನೇ ಲೇಟ್ ಮಾಡ್ತಾ ಇರ್ಬೋದು ಅಂತ ಹೇಳ್ತಾರೆ. ಆಗ ರಾಮು ಸೀತಾ ಅವ್ರನ್ನೇ ಹುಡುಕ್ತಾ ಇರ್ತಾರೆ. ಆಗ ಪ್ರಿಯಾ ಇದ್ದವರು ಯಾರನ್ನ ನೋಡ್ತಿದ್ಯಾ ರಾಮಪ್ಪ, ನಾವೆಲ್ಲರೂ ಇಲ್ಲೇ ಇದ್ದೀವಿ, ಸೀತಾನ ಹುಡುಕ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ರಾಮು ಹಾಗೇನಿಲ್ಲ ಅಂತ ಹೇಳಿದ್ರೆ, ಆಗ ಪ್ರಿಯಾ ಅವರು ಸೀತಾನ ಹಾಗಾದರೆ ಕರೆಸೋ ಅವಶ್ಯಕತೆ ಇಲ್ಲ ಅಂತ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಅವರು ಸುಮ್ಮನಿರಮ್ಮ ಪ್ರಿಯಾ, ಅವನನ್ನು ಇನ್ನೂ ಕಾಯಿಸ್ಬೇಡ, ನಮ್ಮನ್ನು ಕೂಡ ತುಂಬಾ ಕಾಯಿಸಿದಾನೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಸೀತಾ ರೆಡಿಯಾಗಿ ಬರೋದನ್ನೇ ಕಾಯ್ತಾ ಇರ್ತಾರೆ. ಆಗ ರಾಮು ಸೀತಾನ ಯಾವಾಗ ನೋಡ್ತೀನಿ ಅಂತ ಅವರು ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ. ಆಗ ಸಿಹಿ ಬಂದು ಎಲ್ಲರಿಗೂ ಜ್ಯೂಸ್ನ ತಗೊಂಡು ಬಂದು ಕೊಡ್ತಾಳೆ. ಆಗ ಎಲ್ಲರೂ ಕೂಡ ಜ್ಯೂಸ್ನ ತಗೊಂಡು ಕುಡಿತಾರೆ. ಅದಾದ ನಂತರ ಸಿಹಿ ನಾನು ಸೀತಮ್ಮನ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಆಗ ಸಿಹಿ ಹೆಣ್ಣು ನೋಡೋ ಶಾಸ್ತ್ರ ಇದ್ದಾಗ ಹುಡುಗಿಯ ಅಕ್ಕನ ಅಥವಾ ತಂಗಿನೋ ಅಥವಾ ತಾಯಿ ಯಾರಾದರೂ ಒಬ್ಬರು ಕೈ ಹಿಡ್ಕೊಂಡು ಕರ್ಕೊಂಡು ಬಂದ ಹಾಗೆ ಸಿಹಿನೂ ಕೂಡ ಒಂದು ರೀತಿಯ ತಾಯಿಯಾಗಿ ಅಕ್ಕ ಅಥವಾ ತಂಗಿಯಾಗಿ ಸೀತಾಳ ಕೈನ ಹಿಡ್ಕೊಂಡು ಕರ್ಕೊಂಡು ಬರ್ತಾಳೆ. ಆಗ ಸೀತಾ ಅವರು ನಾಚಿಕೆ ಪಟ್ಕೊಂಡು ಸಿಹಿ ಜೊತೆ ಬರ್ತಾರೆ. ಆಗ ಸೀತಾ ಅವರು ಬಂದ ತಕ್ಷಣ ಎಲ್ಲರೂ ಸೀತಾನ ನೋಡಿ ತುಂಬಾ ಖುಷಿ ಪಡ್ತಾರೆ. ಆಗ ರಾಮ್ ಮಾತ್ರ ಸೀತಾಳನ್ನೇ ನೋಡ್ತಾನೆ ಇರ್ತಾರೆ. ಸೀತಾನ ನೋಡಿ ತುಂಬಾ ಖುಷಿ ಪಡ್ತಾರೆ. ಆಗ ರಾಮು ಸೀತಾನ ನೋಡ್ತಾ ಇದ್ದರೆ ಆಗ ಸೀತಾ ಅವರು ತುಂಬಾ ನಾಚಿಕೆ ಪಟ್ಕೊಳ್ತಾ ಇರ್ತಾರೆ. ಆಗ ರಾಮು ಆ್ಯಕ್ಚುಲಿ ನಾನು ಸೀತಾ ಅವ್ರ ಜೊತೆ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ. ಆಗ ಸೀತಾ ಅವರು ರಾಮ್ ಹೇಳಿದ ಮಾತನ್ನು ಕೇಳಿ ನಾನು ಕೂಡ ನಿಮ್ಮ ಜೊತೆ ಮಾತಾಡಬೇಕು ರಾಮ್ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಧಾರಾಳವಾಗಿ ಇಬ್ಬರೂ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಸೀತಾ ಮತ್ತು ರಾಮು ಅಲ್ಲಿಂದ ಇಬ್ಬರೂ ಕೂಡ ಹೋಗ್ತಾರೆ. ಆಗ ಸೀತಾ ಅವರು ಸಿಹಿ ಹುಟ್ಟಿನ ಬಗ್ಗೆ ನಿಮಗೆ ತಿಳ್ಕೊಳ್ಳೋಕ್ಕೆ ಕುತೂಹಲ ಇಲ್ವಾ ಅಂತ ಕೇಳ್ತಾರೆ. ಆಗ ರಾಮು ಸೀತಾ ಹೇಳಿದ ಮೇಲೆ ಶಾಕಿಂದ ಸೀತಾ ಅವ್ರನ್ನೇ ನೋಡ್ತಿರ್ತಾರೆ. ಆಗ ಸೀತಾ ಅವರು ನನ್ನ ಪಾಸ್ಟು ಏನು ಅಂತ ನೀವು ಇಲ್ಲಿ ತನಕ ಕೇಳಿಲ್ಲ, ನಾನು ಹೇಳಕ್ಕೆ ಬಂದ್ರೂ ನೀವು ಬೇಡ ಅಂತೀರಾ ಅಂತ ಸೀತಾ ಹೇಳಿದ್ರೆ, ಆಗ ರಾಮ್ ಅವರು ಏನು ಮಾತಾಡ್ದೇನೆ ಸೀತಾ ಮಾತಿಗೆ ಬೇಜಾರಾಗ್ತಾರೆ. ಆಗ ಸೀತಾ ಅವರು ಸಿಹಿ ಹುಟ್ಟು ಬಗ್ಗೆ ನಾನು ಇವಾಗಲೇ ರಾಮ್ ಹತ್ರ ಹೇಳಬೇಕು ಅಂತ ಯೋಚನೆ ಮಾಡಿ ಎಲ್ಲ ವಿಷಯನ ಹೇಳೋಕ್ಕೆ ಅಂತ ನಿರ್ಧಾರ ಮಾಡಿ ಸತ್ಯನ ಹೇಳೋಕ್ಕೆ ಶುರು ಮಾಡ್ತಾರೆ. ಆಗ ರಾಮ್ ಅವರು ಸಿಹಿ ಹುಟ್ಟು ಬಗ್ಗೆ ಸೀತಾ ಹೇಳಿದ ಎಲ್ಲ ಸತ್ಯನ ಕೇಳಿ ಶಾಕ್ ಆಗ್ತಾರ ಅಥವಾ ರಾಮು ಎಲ್ಲದಕ್ಕೂ ಒಪ್ಕೊಂಡು ಸೀತಾನ ಮದುವೆ ಆಗಿ ಸಿಹಿನ ತನ್ನ ಮಗಳಾಗಿ ಒಪ್ಕೊಳ್ತಾರ? ರಾಮು ಖಂಡಿತವಾಗ್ಲೂ ಇದಕ್ಕೆ ಒಪ್ಕೊಳ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದಾಗಿತ್ತು ಗುರುವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.